ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸಂಚಲನ. ವಿಧಾನಸಭೆಯಲ್ಲಿ ರಾಜಣ್ಣ ಸ್ಫೋಟಕ ಹೇಳಿಕೆ. ನಾಯಕರ ಆಕ್ರೋಶ, ಪಕ್ಷಾತೀತ ಖಂಡನೆ. ಉನ್ನತ ಮಟ್ಟದ ತನಿಖೆಯ ಭರವಸೆ ನೀಡಿದ ಪರ. ತೊಂದರೆ ಆದರೆ ದೂರು ನೀಡಲಿ ಎಂದ ಡಿಕೆಶಿ. ನೀಚ ಕೆಲಸ ಮಾಡಿದ್ಯಾರು ಎಂದು ಜೆಡಿಎಸ್ ಪ್ರಶ್ನೆ. ಕರ್ನಾಟಕ ಬಂದ್ ಬಗ್ಗೆ ಮೂಡದ ಒಮ್ಮತ. ಹಲವು ಸಂಘಟನೆಗಳಿಂದ ವಿರೋಧ. ಮಾರ್ಚ್ 22ರ ಮುಷ್ಕರ ಯಶಸ್ವಿ ಆಗುವುದೇ ಇಲ್ಲ. ರಾಜ್ಯದ ಜನರಿಗೆ ಸರ್ಕಾರದ ಮತ್ತೊಂದು ಶಾಕ್. ಕರೆಂಟ್ ದರ ಏರಿಸುವ ಕೆಪಿಟಿಸಿ ನಿರ್ಧಾರಕ್ಕೆ ಕೆಇಆರ್ಸಿ ಅಸ್ತು. ಏಪ್ರಿಲ್ 1ರಿಂದ ದರ ಏರಿಕೆ ಸಾಧ್ಯ. ರಾಜ್ಯಾದ್ಯಂತ ನಾಳೆ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ. ಸಕಲ ತಯಾರಿ ಮಾಡಿಕೊಂಡ ಶಿಕ್ಷಣ ಇಲಾಖೆ. 2818 ಪರೀಕ್ಷೆ ಕೇಂದ್ರ. 9 ಲಕ್ಷ ವಿದ್ಯಾರ್ಥಿಗಳು ನೋಂದಣಿ.